ಹಿರೇಮಗಳೂರಿನಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ಫೆಬ್ರವರಿ 28ರಂದು ಬ್ರಹ್ಮ ರಥೋತ್ಸವವು ನಡೆಯಲಿದೆ. ಬ್ರಹ್ಮ ರಥೋತ್ಸವದ ಅಂಗವಾಗಿ ಬುಧವಾರದಂದು ಶ್ರೀ ಸ್ವಾಮಿಯವರಿಗೆ ನಾಗವಲ್ಲಿ ಪಲ್ಲಕ್ಕಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ನಾಗವಲ್ಲಿ ಪಲ್ಲಕ್ಕಿಯನ್ನ ದಿವಂಗತ ಆನಂದಮೂರ್ತಿಯವರ ಕುಟುಂಬದವರು ಹಾಗೂ ಅವರ ಬಂಧು ಮಿತ್ರರು ಸೇರಿಕೊಂಡು ಹಿರೇಮಗಳೂರು ಗ್ರಾಮದ ರಥ ಬೀದಿಗಳಲ್ಲಿ ಇಳಿದು ಶ್ರೀ ಸ್ವಾಮಿಯವರಿಗೆ ಉತ್ಸವ ನೆರವೇರಿಸಿದರು. ಶ್ರೀ ಸ್ವಾಮಿಯವರ ಉತ್ಸವದ ವೇಳೆ ಗ್ರಾಮಸ್ಥರು ಹಣ್ಣು ಕಾಯಿ ಸಮರ್ಪಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ಹಿರೇಮಗಳೂರು ಕಣ್ಣನ್ ಹಾಗೂ ಪ್ರಧಾನ ಅರ್ಚಕರಾದ ವೈಷ್ಣವ ನರಸಿಂಹ ಹಾಗೂ ಅವರ ತಂಡದವರು ಶ್ರೀ ಸ್ವಾಮಿಯವರಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. सकलं परस्मै श्रीमन्नारायणायेति राघवायेति समर्पयामि सर्वं श्री राघवार्पणमस्तु। ಗಜಾನನ ಉತ್ಸವ ಇದೆ. ಬೆಳಿಗ್ಗೆ ಮಾಮೂಲಿ ಪೂಜೆ ಇದೆ. ನೀವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ. ತುಂಬಾ ಶ್ರದ್ಧೆಯಿಂದ ನಮ್ಮ ಅಲ್ಲೊಂದು ನಮಗೆ ಆನಂದಮೂರ್ತಿಗಳ ಜೊತೆ ನಮ್ಮ ನೆನಪಿದೆ. ಎಲ್ಲ ಮಾಡಿದ್ರಿ. ನಮ್ಮ ಉತ್ಸವ ಏನು ಅಂದಿದ್ರು, ಪಲ್ಲಕ್ಕಿ ಒಂದು ಆಗಿರಲಿಲ್ಲ. ಆದ್ರೆ ಇವತ್ತು ಆ ಪಲ್ಲಕ್ಕಿ ಕೂಡ ಹೋದ ವರ್ಷದಿಂದ ಸಿದ್ಧವಾಗಿ ಬ್ರಹ್ಮ ರಥೋತ್ಸವದ ದಿವಸವೂ ಕೂಡ ನಾವು ಪಲ್ಲಕ್ಕಿ ಒಳಗೆ ದೇವರನ್ನು ವಿಜಯ ಮಾಡಿಸ್ಕೊಂಡು ಪ್ರದಕ್ಷಿಣಾ ರೂಪದಲ್ಲಿ ಬರ್ತಿದ್ದೀವಿ. ಒಬ್ಬರಿಗೊಬ್ಬರು ತಿಳುವಳಿಕೆಗಳಿರಲಿ. 11 ಗಂಟೆಗೆ ಶ್ರೀಕೃಷ್ಣ ಗಂಧೋತ್ಸವ ಆರಂಭವಾಗುತ್ತೆ. 12 ಗಂಟೆ ಅಷ್ಟೊತ್ತಿಗೆ ರಥಾರೋಹಣ ಆಗಬೇಕು. 12:30 ಅಷ್ಟೊತ್ತಿಗೆ ನಮ್ಮ ಕಲ್ಯಾಣ ಮಂದಿರದಲ್ಲಿ, ನಮ್ಮ ಕಲ್ಯಾಣ ನಗರ ಬಸವ ಮಂದಿರದಲ್ಲೂ ಕೂಡ ಬಸವ ತತ್ವ ಸಮಾವೇಶ ಇದ್ದು ಅಲ್ಲಿ ಸಹಸ್ರಾರು ಜನ ಕಾರ್ಯಕ್ರಮ ಭಾಗವಹಿಸುವುದರಿಂದ ಪೂಜ್ಯ ಸಿರಿಗೆರೆ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ದಾರೆ. ಅವರು ನಮ್ಮ ದೇವಸ್ಥಾನದ 3ನೇ ತಲೆಮಾರಿನ ನಮ್ಮ ತಮ್ಮಯ್ಯರ ಶಾಸಕರಾಗಿರ್ತಕ್ಕಂಥ ಅವರ ಮನೆಗೆ ಅವರು ಬಿಡಾಡ ಬರೋರಿದ್ದಾರೆ. ಅವರೆಲ್ಲ ಸ್ವಾಗತಿಸಬೇಕಾಗಿರೋದ್ರಿಂದ ತಾವೆಲ್ಲರೂ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಸಕಲ ಕಾರ್ಯಗಳು ಕೂಡ ನಡೆಯುವ ಹಾಗೆ ಸಕಾಲಕ್ಕೆ ಆಗಮಿಸಬೇಕಾಗಿ ಮತ್ತೊಮ್ಮೆ ಪ್ರಾರ್ಥನೆ. ಮತ್ತೊಮ್ಮೆ ನಾಗವಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ದಿವಂಗತ ಆನಂದ ಮೂರ್ತಿಯವರ ಕುಟುಂಬದವರಾದ ಶಾಂತ, ಅನಿಲ್ ಆನಂದ್, ಪ್ರಿಯಾ ಹಾಗೂ ರಾಜಶೇಖರ್, ಗುರುಮೂರ್ತಿ ನಾಡಿಗ್, ಪುಷ್ಪವಲ್ಲಿ, ಪುಷ್ಪ, ಚೇತನ್, ಜೇಸೆ ಕುಟುಂಬದವರಾದ ತಿಲಕ್ ದತ್, ಪ್ರದೀಪ್, ಚೈತ್ರ ಹಾಗೂ ಭೂಮಿಕಾ ಟಿವಿ ತಂಡದವರು ಗ್ರಾಮಸ್ಥರು ಭಾಗವಹಿಸಿದರು.